I'm sharing with you about Saul hiding in the baggage. ಸೌಲನು ಆ ಸಾಮಾನು ಹಿಂದೆ ಅಡಗಿಕೊಂಡಿರುವ ಬಗ್ಗೆ ನಾನು ನಿಮ್ಮ ಸಂಗಡ ಹಂಚಿಕೊಳ್ತಾ ಇದ್ದೇನೆ. Today, I want to share with you about the baggage called calendar. ಇವತ್ತು ಕ್ಯಾಲೆಂಡರ್ ಎಂಬುವ ಆ ಗಂಟು ಮುಟ್ಟೆ ಬಗ್ಗೆ ನಾನು ಹಂಚಿಕೊಳ್ಳಲಿದ್ದೇನೆ. Turn to your neighbor and say, don't hide behind the ladder. ಪಕ್ಕದಲ್ಲಿ ಇರುವವರನ್ನ ನೋಡಿ ಹೇಳ್ರಿ, ಆಮೇಲೆ ನಂತರ ಎಂಬುದರ ಹಿಂದೆ ಅಡಗಿಕೊಳ್ಳಬೇಡಿ. Jesus was walking ಯೇಸು ಸ್ವಾಮಿ ನಡೀತಾ ಇದ್ರು. and he looked at the disciples and said, ಆ ಶಿಷ್ಯರನ್ನು ನೋಡಿ ಹೇಳಿದರು, follow me. ನನ್ನನ್ನು ಹಿಂಬಾಲಿಸಿ, I will make you fishers of men. ಮೀನುಗಳನ್ನು ಹಿಡಿಯೋ ಮನುಷ್ಯರನ್ನು ಹಿಡಿಯುವವನಾಗಿ ನಾನು ಮಾಡುತ್ತೇನೆ. But today's world, ಆದ್ರೆ ಇವತ್ತಿನ ಲೋಕದಲ್ಲಿ if Jesus says, follow me, I will make you fishers of men, you will say, I want a counseling from you. ಯೇಸು ಸ್ವಾಮಿ ಒಂದು ವೇಳೆ ನಿಮ್ಮನ್ನ ನೋಡಿ ಮನುಷ್ಯರನ್ನ ಹಿಡಿಯುವನಾತನಾಗಿ ಮಾಡುತ್ತೇನೆ ಅಂತ ಹೇಳಿದ್ರೆ ನನಗೆ ಆಲೋಚನೆ ಬೇಕು ಅಂತ ನೀವು ಬಂದು ಕೇಳ್ತೀರಿ. You will ask where you are taking me. ನೀವು ಕೇಳ್ತೀರಾ, ಎಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? How much rent you will give me. ಎಷ್ಟು ಬಾಡಿಗೆ ನನಗೆ ಕೊಡ್ತೀರಾ? How much salary you will give me. ಎಷ್ಟು ನನಗೆ ಸಂಬಳ ಕೊಡ್ತೀರಾ? How will I manage my family. ನನ್ನ ಕುಟುಂಬವನ್ನು ನಾನು ಹೇಗೆ ಸಾಗಿಸೋದು? No question. ಯಾವ ಪ್ರಶ್ನೆನೂ ಇಲ್ಲ. When you know it is God, you move. ದೇವರು ಅಂತ ನಮಗೆ ಗೊತ್ತಾದಾಗ ತಕ್ಷಣನೇ ಮುಂದೆ ಚಲಿಸಬೇಕು. ಅಬ್ರಹಾಂ, go. ಹೋಗು. I'm going. ನಾನು ಹೋಗ್ತೇನೆ. Sarah, ಸಾರಾಳು, get ready. ನೀನು ಸಿದ್ಧಳಾಗು. Where are you going? ಎಲ್ಲಿ ಹೋಗ್ತಾ ಇದೀಯಾ? We are going. ನಾವು ಇಬ್ಬರು. But where? ಎಲ್ಲಿಗೆ? Going. ಹೋಗ್ತಾ ಇದ್ದೇವೆ. Turn to your neighbor and ask where. ಎಲ್ಲಿ ಅಂತ Tell ಕೇಳಿ. them we are going. ನಾವು ಹೋಗ್ತಾ ಇದ್ದೇವೆ. Where we are going. ಎಲ್ಲಿ ಹೋಗ್ತಾ But ಇದ್ದೇವೆ? we are going. ನಾವು ಹೋಗ್ತಾ ಇದ್ದೇವೆ. ಹಾಲೆಲೂಯಾ. ರೇಖೆ ಕಾಲರಬಹುದು. That is faith. ಅದೇ ವಿಶ್ವಾಸವು. You get into the flight and the pilot is saying, we are going. ಫ್ಲೈಟ್ ಒಳಗಡೆ ನೀವು ಹತ್ತಿದ ಕೂಡಲೇ ಪೈಲಟ್ ಹೇಳ್ತಾರೆ ನಾವು ಹೋಗ್ತಾ ಇದ್ದೇವೆ. But where? ಆದ್ರೆ ಎಲ್ಲಿಗೆ? Pilot is telling, we are going somewhere. ಪೈಲಟ್ ಹೇಳ್ತಾರೆ ಎಲ್ಲೋ ಹೋಗ್ತಾ ಇದ್ದೇವೆ. Will you go in that plane? ನೀವು ಆ ಪ್ಲೇನ್ ಅಲ್ಲಿ ಹೋಗ್ತೀರಾ? Will you go? ನೀವು ಹೋಗ್ತೀರಾ? Come on, don't tell me yes, that is too spiritual. ತುಂಬಾ ಆಧ್ಯಾತ್ಮಿಕವಾಗಿ ನಡ್ಕೋಬೇಡ್ರಿ. You will be the first one to put the parachute and jump out. ನೀವೇ ಮೊದಲನೇದಾಗಿ ಆ ಪ್ಯಾರಾಚೂಟ್ ನ ಹಾಕೊಂಡು ಕೆಳಗಡೆ ಜಿಗಿತೀರಾ. You all want a location. ನಿಮ್ಗೆಲ್ಲರಿಗೂ ಒಂದು ವೆಕೇಶನ್ ಬೇಕು. But God's time says, ಆದ್ರೆ ದೇವರ ಸಮಯ ಹೇಳುತ್ತದೆ, come, I am coming. ಬಾ ಅಂತ ಕೂಡಲೇ ನಾನು ಬರುತ್ತಿದ್ದೇನೆ. That's the way I came for ministry. ಆ ರೀತಿಯಲ್ಲೇ ನಾನು ಸೇವೆಗೆ ಬಂದೆ. God said, come. ದೇವರು ಹೇಳಿದ್ರು ಬಾ. My daddy gave me 20 rupees. ನನ್ನ ತಂದೆ ನನಗೆ 20 ರೂಪಾಯಿ ಕೊಟ್ಟರು. Start your college life. ನಿನ್ನ ಕಾಲೇಜ್ ಜೀವನವನ್ನು ಶುರು ಮಾಡಿ. How much? ಎಷ್ಟು? 20 rupees. 20 ರೂಪಾಯಿಗಳು. Nothing else. ಬೇರೆ ಏನೂ ಇಲ್ಲ. I started my life. ನನ್ನ ಜೀವನವನ್ನು ಪ್ರಾರಂಭಿಸಿದೆ. When God speaks, ದೇವರು ಮಾತನಾಡಿದ don't push it away. ನೀವು ಅದನ್ನ ಮುಂದಕ್ಕೆ ತಳ್ಳಾಕಬೇಡ್ರಿ. Now Charles Stanley, a great man of God, said, ಒಂದು ದೊಡ್ಡ ದೇವರ ಮನುಷ್ಯರು ಚಾರ್ಲ್ಸ್ ಸ್ಟ್ಯಾನ್ಲಿ ಹೀಗಂದರು. read that for me please. Delayed obedience is disobedience. This is what he said. ಇದನ್ನೇ ಅವರು ಹೇಳಿದರು. Read. Delayed obedience is disobedience. ತಡವಾದ ವಿಧೇಯತೆ ಅದು ಅವಿಧೇಯತೆ. ತಡವಾದ ವಿಧಿಯಂದೆ ಅದು ಅವಿಧೇಯತೆ. ಅದು ಅವಿಧಿಯಂದೆ. Delayed, obedience is disobedience. ತಡವಾದ ವಿಧೇಯತೆ ಅದು ಅವಿಧೇಯತೆ. Sister, come and get involved. Brother, come and get involved. ಸಿಸ್ಟರ್, ಬ್ರದರ್ ಬಂದು ನೀವು ಸಹ ಭಾಗವಹಿಸಿರಿ. Later. ನಂತರ That later will never come. ಆ ನಂತರ ಬರುವುದೇ ಇಲ್ಲ. It will never come. ಅದು ಎಂದಿಗೂ ಬರುವುದಿಲ್ಲ. When God is speaking, ದೇವರು ಮಾತನಾಡಿದಾಗ do it now. ಅದನ್ನ ಆಗಲೇ ಮಾಡಿ. Come for prayer now. ಪ್ರಾರ್ಥನೆಗೆ ಈಗ ಬನ್ನಿ. You don't know. ನಿಮಗೆ ಗೊತ್ತಿಲ್ಲ. In the time of prayer, God can touch you and open up greater doors for you in your life. ಪ್ರಾರ್ಥನೆಯ ಸಮಯದಲ್ಲಿ ದೇವರು ನಿಮ್ಮನ್ನ ಸ್ಪರ್ಶಿಸಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಬಾಗಿಲುಗಳನ್ನು ತೆಗೆದುಕೊಡಬಹುದು. Imagine. ಯೋಚನೆ ಮಾಡಿ ನೋಡ್ರಿ. I used to normally go to gym by 7 o'clock. ಸಾಧಾರಣವಾಗಿ ನಾನು ಜಿಮ್ಗೆ ಬೆಳಿಗ್ಗೆ ಮುಂಜಾನೆ 7 ಗಂಟೆಗೆ ಹೋಗುತ್ತಿದ್ದೆ. But now I go to gym by 5:45. ಆದ್ರೆ ಈಗ ನಾನು ಬೆಳಿಗ್ಗೆ 5:45ಗೆ ಜಿಮ್ಗೆ ಹೋಗ್ಬಿಡುತ್ತೇನೆ.
ಇದ್ದೇನೆ. I'll call my gym boys and tell them, hey, come soon and open the gym. ನಾನ್ ಜಿಮ್ ಬಾಯ್ಸ್ ಗೆ ಕರೆದು ಹೇಳ್ತೀನಿ, ಬೇಗ ಬಂದು ಜಿಮ್ ಅನ್ನು ನೀವು ಓಪನ್ ಮಾಡ್ರಿ. You know why? ಯಾಕೆ ಗೊತ್ತಾ? To be here for 9:30 prayer. ಇಲ್ಲಿ 9:30 ಪ್ರಾರ್ಥನೆಗೆ ಶಾಮಿಲಾಗುವುದಕ್ಕೆ. That's why I'm doing this. ಅದಕ್ಕೋಸ್ಕರನೇ ನಾನು ಇದನ್ನ I ಮಾಡುತ್ತಿದ್ದೇನೆ. told my wife also. ನಾನು ನನ್ನ ಹೆಂಡತಿಗೆ ಸಹ ಹೇಳಿದೆ, Hereafter I will get up by 4:50, 4:55 and I'll get ready and I'll go to gym early morning, because the moment I come home, have a bath, straight I come here for the prayer. You have to make use of the time that God is giving to you. ದೇವರು ನಿಮಗೆ ಕೊಡುತ್ತಿರುವ ಸಮಯವನ್ನು ನೀವು ಸದುಪಯೋಗ ಮಾಡಿಕೊಳ್ಳಬೇಕು. Somebody said, ಯಾರೊಬ್ಬರು ಹೇಳಿದರು, if you wake up at 5 in the morning every day, ನೀವು ಪ್ರತಿ ದಿವಸ ಮುಂಜಾನೆ ಬೆಳಿಗ್ಗೆ 5 ಗಂಟೆಗೆ ಏಳುವುದಾದರೆ in a year you will save 30 days. ಒಂದು ವರ್ಷದಲ್ಲಿ 30 ದಿವಸಗಳನ್ನು ನೀವು ಉಚಿತವಾಗಿ ಇಟ್ಟುಕೊಳ್ಳುತ್ತೀರಿ. That means ಅಂದರೆ your 12 months becomes 13 months. 12 ತಿಂಗಳು ಇರುವುದು, ನೀವು ಮುಂಜಾನೆ 5:30ಗೆ ಎದ್ದರೆ 13 ತಿಂಗಳಾಗ್ಬಿಡುತ್ತದೆ, ಸಮಯ ಹೆಚ್ಚಾಗಿ ಸಿಗುತ್ತದೆ. Many a times I sleep only 4 hours. ಅನೇಕ ಬಾರಿ ನಾನು 4 ಗಂಟೆಗಳು ಮಾತ್ರ ನಿದ್ರೆ ಮಾಡುತ್ತೇನೆ. Last week I went to Guntur, I came back, mighty meeting, I came, slept at 2:45 morning, I got up at 4 o'clock morning, went to the airport, came here, straight went to Kannuru, met people from America, came straight went to Indiranagar, did a funeral, then 90 minutes prayer, came home so late. We can't wait for the time. We have to work according to what God wants us to do in our lives. ನಾವು ಸರಿಯಾದ ವೇಳೆಗೋಸ್ಕರ ಕಾಯ್ತಾ ಕೂತಿರಕ್ಕಾಗುವುದಿಲ್ಲ. ಆದ್ರೆ ದೇವರು ನಮ್ಮ ಜೀವಿತದಲ್ಲಿ ಏನನ್ನು ಮಾಡಬೇಕು ಅಂತಿದ್ದಾರೋ ಅದರ ಜೊತೆಯಲ್ಲಿ ನಾವು ಮುಂದೆ ಸಾಗುತ್ತಾ ಹೋಗಬೇಕು. Every day, if you put off God's command, you are wasting that day. ನೋಡ್ರಿ, ಪ್ರತಿ ದಿವಸ ನೀವು ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡದೆ ಹೋದರೆ ನೀವು ಆ ದಿವಸವನ್ನು ವ್ಯರ್ಥ ಮಾಡುತ್ತೀರಿ. Tell me somebody in the Bible. Everybody read that. ಎಲ್ಲರೂ ಇದನ್ನು ಓದಿಕೊಳ್ಳೋಣ. Every day we put off God's command, in a day we waste. It's a waste. ಪ್ರತಿ ದಿವಸ ನಾವು ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡದೆ I am happy. ನಾನು ಸಂತೋಷವಾಗಿದ್ದೆ. Last whole week I prayed. ಹೋದ ಇಡೀ ವಾರ ನಾನು ಪ್ರಾರ್ಥಿಸಿದೆ. How many of you are Telugu people here? ಎಷ್ಟು ಮಂದಿ ಇಲ್ಲಿ ತೆಲುಗು ಮಾತಾಡೋರು? Last week I was in Guntur. ಹೋದ ವಾರ ನಾನು ಗುಂಟೂರಲ್ಲಿದ್ದೆ. Good crowd. Good crowd. ಒಳ್ಳೆ ಕೂಟ. That pastor, Faith Forward Church pastor, ಫೇತ್ ಫಾರ್ವರ್ಡ್ ಬೋಧಕರು, Faith Center pastor, ಫೇತ್ ಸೆಂಟರ್ ಪಾಸ್ಟರು, his brother from Vijayawada, ಅವರ ಸಹೋದರ ವಿಜಯವಾಡದಲ್ಲಿ all came to me and they said, ಅವರೆಲ್ಲರೂ ನನ್ನ ಬಳಿಕ ಬಂದು Pastor Paul, ಪಾಸ್ಟರ್ ಪಾಲ್ ಅವರೇ, we enjoyed God's presence. ದೇವರ ಸಾನ್ನಿಧ್ಯವನ್ನು ನಾವು ಚೆನ್ನಾಗಿ ಅನುಭವಿಸಿ ಸಂತೋಷ ಪಟ್ವಿ. And you know what me and Sammy did? ನಿಮಗೆ ಗೊತ್ತಾ ನಾನು ಸ್ಯಾಮಿ ಪಾಸ್ಟರ್ ಏನು ಮಾಡಿದೀವಿ ಅಂತ? The pastor picked us up from the airport and dropped us in the hotel. ಪಾಸ್ಟರು ಏರ್ಪೋರ್ಟ್ ಇಂದ ನಮ್ಮನ್ನ ಕರ್ಕೊಂಡು ಹೋಗಿ ಹೋಟೆಲ್ ಅಲ್ಲಿ ಬಿಟ್ಟು ಬಿಟ್ಟರು. He told, I'll come and pick you up at 7:15. ಅವರು ಹೇಳಿದರು 7:15ಗೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. From the time he dropped us in the hotel ಅವರು ನಮ್ಮನ್ನ ಹೋಟೆಲ್ ಅಲ್ಲಿ ಬಿಟ್ಟ ವೇಳೆಯಿಂದ till 6:45, 6:45 ವರೆಗೂ Sammy and we were praying. ಸ್ಯಾಮಿ ಮತ್ತೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. I was walking in the room and praying. ನಾನು ರೂಮ್ ಅಲ್ಲೇ ನಡೆದು ಪ್ರಾರ್ಥನೆ ಮಾಡಿದೆ. I ended up walking 8,000 steps. 8,000 ಸ್ಟೆಪ್ಸ್ ಅನ್ನು ನಾನು ಮಾಡಿದೆ ಅವತ್ತು. 6:45 I had bath. 7:15 we were down and we were saying, Holy Spirit, do something powerful through our lives today. ಪರಿಶುದ್ಧ ಆತ್ಮನೇ ನಮ್ಮ ಜೀವಿತದ ಮೂಲಕ ಏನಾದ್ರೂ ಶಕ್ತಿಯುತವಾದ ಕಾರ್ಯವನ್ನು ಇಂದು ಮಾಡುವಂತ ನಾವು ಹೇಳಿದಿವಿ. I don't want to go and simply preach one message. ಸುಮ್ಮನೆ ಹೋಗಿ ಒಂದು ಸಂದೇಶವನ್ನು ಪ್ರಸಂಗಿಸಲು ನನಗೆ ಇಷ್ಟವಿಲ್ಲ. I want your touch. ನಿನ್ನ ಸ್ಪರ್ಶವು ಬೇಕು ಸ್ವಾಮಿ. Don't keep the calendar and waste your day. ಕ್ಯಾಲೆಂಡರ್ ಅನ್ನು ಇಟ್ಟುಕೊಂಡು ನಿಮ್ಮ ದಿವಸವನ್ನು ವ್ಯರ್ಥಪಡಿಸಬೇಡ್ರಿ. Today you go home. ಇವತ್ತು ನೀವು ಮನೆಗೆ ಹೋಗಿ Stand before your calendar ನಿಮ್ಮ ಕ್ಯಾಲೆಂಡರ್ ಮುಂದೆ ನಿಂತುಕೊಂಡು and ask your calendar, ನಿಮ್ಮ ಕ್ಯಾಲೆಂಡರ್ ನ ಕೇಳಿ, what did I do in January, ಜನವರಿಯಲ್ಲಿ ನಾನು ಏನು February, ಫೆಬ್ರವರಿ, March, April, May, June, July, ಜೂನ್, ಜುಲೈ, August. Nothing. ಏನೂ ಇಲ್ಲ.
Simply get up in the morning, run to work, come back, eat idli, kali mudda. In Guntur, they told me, Pappu, chala manchi pappu. I didn't know what this pappu was. ಗುಂಟೂರಲ್ಲಿ ಪಪ್ಪು ಅಂದ್ರು, ನನಗೆ ಪಪ್ಪು ಅಂದ್ರೆ ಏನಂತಾನೆ ಅರ್ಥವಾಗಿಲ್ಲ. Then only I came to know that is dal. ಪಪ್ಪು ಅಂದ್ರೆ ದಾಲ್ ಅಂತ ನಂತರ ಗೊತ್ತಾಯ್ತು ನನಗೆ. They said this is very famous in Guntur, pappu. So I was thinking, what is this? Papa is here. Just imagine. ಯೋಚನೆ ಮಾಡಿ ನೋಡ್ರಿ, God's time. ದೇವರ ಸಮಯವು Every day, ಪ್ರತಿ ದಿವಸವು Jonah delayed his obedience. ಯೋನ ಆತನ ವಿಧೇಯತೆಯನ್ನು ತಡಮಾಡಿದ. Finally, what happened? ಕೊನೆಗೆ ಏನಾಯ್ತು? What happened? Jonah delayed his obedience, running away instead of going to Nineveh, and it led him into a storm. ಯೋನ ನಿನೆವೆ ಕಡೆ ಹೋಗುವುದನ್ನು ಬಿಟ್ಟು ನಿನೆವೆಯಿಂದ ವಿರುದ್ಧವಾಗಿ ಹೋಗ್ತಾ ಇದ್ದ. ಆದುದರಿಂದ ಆತನು ಬಿರುಗಾಳಿಯಲ್ಲಿ ಸಿಕ್ಕಾಕೊಂಡ. ಬಿರುಗಾಳಿ. Imagine storm. ನೋಡ್ರಿ, ಬಿರುಗಾಳಿಯಲ್ಲಿ ಸಿಕ್ಕಾಕೊಂಡ. Whenever you miss out God's timing, you are entering into a storm. ಯಾವಾಗೆಲ್ಲ ನೀವು ದೇವರ ಸಮಯವನ್ನು ತಪ್ಪಿಸಿ ಬಿಟ್ಟು ಬಿಡ್ತೀರೋ ಆವಾಗೆಲ್ಲ ನೀವು ಒಂದು ಚಂಡಮಾರುತದೊಳಗೆ ಹೋಗಿ ಬಿಡುತ್ತೀರಿ. How many of you know Felix in the Bible in Acts chapter 24? ಎಷ್ಟು ಜನಕ್ಕೆ ಅಪೊಸ್ತಲ ಕೃತ್ಯ 24 ಫೆಲಿಕ್ಸ್ ಬಗ್ಗೆ ಗೊತ್ತು? He every time called for Paul to share about Jesus. ಒಂದು ಬಾರಿ ಪೌಲನನ್ನು ಕರೆದು ಯೇಸು ಸ್ವಾಮಿ ಬಗ್ಗೆ ಹಂಚಿಕೋ ಅಂತ ಕರೆದನು. And finally he said, ಕೊನೆಗೆ ಅವನು ಹೇಳಿದನು, read that. Felix in Acts 24:25 told Paul, when I find it convenient, I will send for you. But we never read that the convenient time came. Yes. ಆತನು ಹೇಳಿದನು, ಸಮಯ ದೊರಕಿದಾಗ ನಿನ್ನನ್ನು ಕರೆಸುವನು ಎಂದು ಹೇಳಿದನು. But he never had the convenient time. ಆದರೆ ಅನುಕೂಲವಾದ ಸಮಯವು ಅವನಿಗೆ ಇರಲೇ ಇಲ್ಲ. Somebody said, ಯಾರೊಬ್ಬರು ಹೇಳಿದರು, we can't change yesterday. ನೆನ್ನೆಯ ದಿವಸವನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. Everybody say, we can't change yesterday. Louder. We can't change yesterday, ನೆನ್ನೆಯ ದಿವಸವನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. ನೆನ್ನೆಯ ದಿವಸವನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. Yesterday is gone. ನೆನ್ನೆಯ ದಿವಸ ಹೋಯ್ತು. But we can ruin today by postponing obedience until tomorrow. ನಾವು ನಾಳೆಯವರೆಗೂ ವಿಧೇಯತೆಯನ್ನು ವಿಳಂಬ ಮಾಡಿ ಇವತ್ತನ್ನು ನಾವು ಕೆಡಿಸಿಕೋಬಹುದು. Hallelujah. Hallelujah. Today you are wasting your day thinking about tomorrow. ನಾಳೆಯ ದಿವಸವನ್ನು ಯೋಚನೆ ಮಾಡಿಕೊಂಡು ಈ ದಿವಸವನ್ನು ನಾವು ವ್ಯರ್ಥ ಮಾಡಿಕೊಳ್ಳುತ್ತೇವೆ. The calendar becomes a mirror of our excuses. ನೋಡ್ರಿ, ಈ ಕ್ಯಾಲೆಂಡರ್ ಅಂತ ನಾವು ಹೇಳ್ಬೇಕಾದ್ರೆ ಅದು ನಾವು ನಮ್ಮ ನೆಪಗಳ ಕನ್ನಡಿಯಾಗಿ ಬಿಡುತ್ತದೆ. We keep circling. ನಾವು ಅಲ್ಲೇ ಸುತ್ತಾ ಇರ್ತೇವೆ. We keep circling. ಅಲ್ಲೇ ಸುತ್ತಾಗ್ತಾ ಇರ್ತೇವೆ. Someday. ಯಾವುದೋ ಒಂದು ದಿವಸ. Someday. ಯಾವತ್ತೋ ಒಂದು ದಿವಸ. Someday. ಯಾವತ್ತೋ ಒಂದು ದಿವಸ. One day. ಒಂದು ದಿವಸ. But it will never come. ಆದ್ರೆ ಒಂದು ದಿವಸ ಬರುವುದೇ ಇಲ್ಲ. Remember John chapter 9 verse 4. ಯೋಹಾನ 9:4 ನೆನಪಲ್ಲಿ ಇಟ್ಟುಕೊಳ್ಳಿರಿ. ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. Nobody can work when night comes. As long as it is day, we must do the works of him who sent me. We must do the work that God has sent us to do. ದೇವರು ನಾವು ಯಾವ ಕೆಲಸವನ್ನು ಮಾಡಬೇಕು ಅಂತ ನಮ್ಮನ್ನು ಕಳಿಸಿದಾರೋ ಅದನ್ನು ನಾವು ಮಾಡಬೇಕು. Night is coming. ರಾತ್ರಿ ಬರುತ್ತದೆ. When no one can do the work. ಯಾರು ಸಹ ಕೆಲಸ ಮಾಡಲ್ಲ. Night is coming. ರಾತ್ರಿ ಬರುತ್ತಾ ಇದೆ. In your life, night will come. ನಿಮ್ಮ ಜೀವಿತದಲ್ಲಿ ರಾತ್ರಿ ಬರುತ್ತದೆ. But before that comes, ಆದ್ರೆ ಆ ರಾತ್ರಿ ಬರುವ ಮುನ್ನ let's do the best for God. ದೇವರಿಗೆ ಶ್ರೇಷ್ಠವಾದದ್ದನ್ನು ಮಾಡೋಣ. Hallelujah. Hallelujah. I don't regret
ನನಗೆ ವಿಷಾದವಿಲ್ಲ. for serving Jesus. ಯೇಸು ಸ್ವಾಮಿಯನ್ನು ಸೇವಿಸುವುದರಲ್ಲಿ ನನಗೆ ಯಾವುದೇ ವಿಷಾದವಿಲ್ಲ. When I was 12, I received the Holy Spirit. ನಾನು 12 ವರ್ಷವಿದ್ದಾಗ ನಾನು ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಹೊಂದಿಕೊಂಡೆ. I took baptism. ನಾನು ದೀಕ್ಷಾಸ್ನಾನ ತೆಗೆದುಕೊಂಡೆ. 15, I preached my first message. 15 ವಯಸ್ಸಿದ್ದಾಗ ನಾನು ಮೊದಲನೇ ಪ್ರಸಂಗವನ್ನು ಪ್ರಸಂಗಿಸಿದೆ. Till now, I am serving God. ಇದುವರೆಗೂ ಆತನನ್ನೇ ಸೇವಿಸ್ತಾ ಇದ್ದೇನೆ. More than all of you, ನಿಮ್ಮೆಲ್ಲರಿಗಿಂತಲೂ I have gone through the worst in my life. ನನ್ನ ಜೀವಿತದಲ್ಲಿ ತೀರಾ ಮೋಸವಾದ ಪರಿಸ್ಥಿತಿಗಳನ್ನು ಹಾದಿ ಹೋಗಿದ್ದೇನೆ. But still, ಆದರೂ ಸಹ I don't hold the calendar and postpone. ನಾನು ಕ್ಯಾಲೆಂಡರ್ನ ಹಿಡ್ಕೊಂಡು ಎಲ್ಲ ಮುಂದಾಗ್ತಾ ಇರುವುದಿಲ್ಲ. Let's do it today. Yeah. ಈಗಲೇ ಅದನ್ನ ಮಾಡೋಣ. I want you to know today, ನೀವು ಇವತ್ತು ತಿಳ್ಕೊಳ್ಳಬೇಕು. a woman of God, Corrie ten Boom, said, ಕಾರಿ ಟೆನ್ ಬೂಮ್ ಎಂಬ ಒಂದು ದೇವರ ಮನುಷ್ಯ ಹೇಳಿದರು. The time for faith is always now. Again, read. The time for faith is always now. Everybody read. The time for faith is always now. Everybody read. The time for faith is always now. Yes, Kannada. ಕಾರಿ ಟೆನ್ ಬೂಮ್ ಹೀಗಂದರು, ವಿಶ್ವಾಸದ ಸಮಯವು ಯಾವಾಗಲೂ ಈಗ ಸದ್ಯದಲ್ಲೇ. The time for faith is always now. ವಿಶ್ವಾಸದ ಸಮಯವು ಯಾವಾಗಲೂ ಈಗಲೇ ಸತ್ಯದಲ್ಲಿ. Everybody say in Kannada. ವಿಶ್ವಾಸದ ಸಮಯವು ಯಾವಾಗಲೂ ಈಗಲೇ ಸತ್ಯದಲ್ಲಿ. Again. ವಿಶ್ವಾಸದ ಸಮಯವು ಯಾವಾಗಲೂ ಈಗಲೇ ಸತ್ಯದಲ್ಲಿ. Today. ಇವತ್ತು. The time for faith is always now. ವಿಶ್ವಾಸದ ಸಮಯವು ಯಾವಾಗಲೂ ಈಗ. The baggage of mirror. ನೋಡ್ರಿ, ಕನ್ನಡಿಯ ಒಂದು ಗಂಟು ಮುಟೆ, Excuses ನೆಪಗಳು and calendar of postponing. ಕ್ಯಾಲೆಂಡರ್ ಎಲ್ಲವನ್ನು ಮುಂದಾಗ್ತಾ ತಳ್ತಾ ಇರೋದು. But God is saying, ಆದ್ರೆ ದೇವರು ಹೇಳ್ತಾ ಇದ್ದಾರೆ, I want every one of you to stand up. ಎಲ್ಲರೂ ಎದ್ದು ನಿಂತುಕೊಳ್ಳಬೇಕು. And we are going to declare these words. ನಾವು ಈ ವಾಕ್ಯಗಳನ್ನು ಪ್ರಕಟಿಸಲಿದ್ದೇವೆ. I declare that I will no longer hide behind That I no longer will hide behind the excuses of waiting for the perfect time. the excuse of waiting for the perfect time. Today is the day of obedience. Today is the day of obedience. I will no longer say later later when God says now. when God says now. I will not watch the wind I will not watch the wind and miss my planting. I will no longer stare at the clouds I will not stare at the clouds and miss my harvest. I will not postpone God's call to a future calendar. I chose to obey now. My life will be a testimony of immediate obedience. And I will see a harvest in Jesus' name. in Jesus' name. In Jesus' name. In Jesus' name. I surrender all to you. I surrender all to you. Take me, Lord, and use me. Take me, Lord, and use me. One day, while I was praying, ಒಂದು ದಿವಸ ನಾನು ಪ್ರಾರ್ಥಿಸುವ ವೇಳೆಯಲ್ಲಿ I wrote this song. ನಾನು ಈ ಹಾಡನ್ನು ಬರೆದೆ. I surrender ನನ್ನನ್ನೇ ನಾನು ಅರ್ಪಿಸುತ್ತೇನೆ. everything to you, Lord. ಎಲ್ಲವನ್ನು ನಿನ್ನ ಸನ್ನಿಧಿಯಲ್ಲಿ ಅರ್ಪಿಸುತ್ತೇನೆ. Take me and use me. ನನ್ನನ್ನು ನೀನು ತೆಗೆದು ಉಪಯೋಗಿಸಿಕೋ ಸ್ವಾಮಿ. I want to do in your time. ನಿನ್ನ ಸಮಯದಲ್ಲಿ ನಾನು ಮಾಡಿ ಮುಗಿಸಬೇಕು. If you ask me what have you done up to August, ನೀವು ಒಂದು ವೇಳೆ ನನ್ನನ್ನು ನೋಡಿ ಆಗಸ್ಟ್ ತಿಂಗಳವರೆಗೂ ನೀವು ಏನು ಮಾಡಿದ್ರಿ ಅಂತ ಕೇಳುವುದಾದ್ರೆ, I can give you so many things in my list. ನನ್ನ ಲಿಸ್ಟ್ ಅಲ್ಲಿ ಎಷ್ಟೊಂದು ಕಾರ್ಯಗಳನ್ನು ನಾನು ನಿಮಗೆ ಹೇಳಬಹುದು. Now already 4 months before, I have already given you the plan
for Christmas. ಈಗಾಗಲೇ 4 ತಿಂಗಳ ಮುಂಚೆನೆ ನಾನು ಕ್ರಿಸ್ಮಸ್ಗೆ ನಿಮ್ಗೆ ಎಲ್ಲ ಪ್ಲಾನ್ ಅನ್ನು ಕೊಟ್ಟು ಬಿಟ್ಟಿದ್ದೇನೆ. If I have not planned, ನಾನು ಒಂದು ವೇಳೆ ಇದೆಲ್ಲ ಪ್ಲಾನ್ ಮಾಡಿಲ್ಲ ಅಂದ್ರೆ I cannot plan for you. ನಿಮಗೋಸ್ಕರನೂ ನಾನು ಇದನ್ನ ಪ್ಲಾನ್ ಮಾಡಿ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. I like to keep time. ನನಗೆ ಸಮಯವನ್ನು ಕಾಪಾಡುವುದು ಬಹಳ ಇಷ್ಟ. When something were far away, I have to go. I will check the GPS 3, 4, 5, 6 times. ಎಲ್ಲಾದ್ರೂ ದೂರ ನಾನು ಹೋಗ್ಬೇಕಂದ್ರೆ GPS ನ 3, 4, 5 ಬಾರಿ ನಾನು ಅದನ್ನ ನೋಡುತ್ತೇನೆ. I will go ahead of time 20 minutes. ನಾನು ಒಂದು 20 ನಿಮಿಷ ಮುಂಚಿತವಾಗಿ ಅಲ್ಲಿ ಹೋಗಿ I will ತಲುಪುತ್ತೇನೆ. park my car near that place. ಆ ಜಾಗದ ಸಮೀಪವಾಗಿ ನಾನು ಪಾರ್ಕ್ ಮಾಡಿಕೊಳ್ಳುತ್ತೇನೆ. ನನ್ನ Coffee is my favorite. ಕಾಫಿ ನನಗೆ ಬಹಳ ಇಷ್ಟ. Bun is my favorite. ಬನ್ ಬಹಳ ಇಷ್ಟ. I'll buy one bun jam, eat and have a coffee. ಒಂದು ಬನ್ ಜಾಮ್ ತೆಗೆದುಕೊಂಡು ಒಂದು ಕಾಫಿಯನ್ನು ಕುಡಿತೇನೆ. Correct time I'll walk into the house. ಸರಿಯಾದ ವೇಳೆಗೆ ನಾನು ಆ ಮನೆಗೆ ಹೋಗುತ್ತೇನೆ. Once in a way I fail. ಒಂದೊಂದು ಬಾರಿ ನಾನು ತಪ್ಪಿಸುವುದುಂಟು. But I always want to do it for the Lord. ಆದ್ರೆ ಯಾವಾಗ್ಲೂ ನಾನು ಅದನ್ನ ದೇವರಿಗೋಸ್ಕರ ಮಾಡಬೇಕು ಅಂತ ಇದ್ದೇನೆ. I want to tell you today, ಇವತ್ತು ನಾನು ನಿಮಗೆ ಹೇಳಲಿದ್ದೇನೆ, don't waste your time. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. When you are 1 to 10, 1 ರಿಂದ 10 ಇದ್ದಾಗ you are under parents. ನೀವು ನಿಮ್ಮ ತಂದೆ ತಾಯಿಯ ಜೊತೆಯಲ್ಲಿ ಅವರ ಕೆಳಗಡೆ ಬೆಳೆದ್ರಿ. 10 to 18, 10 ವಯಸ್ಸಿಂದ 18 ವಯಸ್ಸುವರೆಗೂ strict guidance by the parents. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಸರಿಯಾಗಿ ಕಡ್ಡಾಯವಾಗಿ ಮಾರ್ಗದರ್ಶನ ನೀಡಿದ್ರು. 18 to 25, 18 ರಿಂದ 25 ವರ್ಷ it's your life. ಅದು ನಿಮ್ಮ ಜೀವಿತ. 25 onwards, your future. 25 ಇಂದ ಮುಂದೆ ಅದು ನಿಮ್ಮ ಭವಿಷ್ಯ. I don't regret. ಅದರ ಬಗ್ಗೆ ನನಗೆ ವಿಷಾದವಿಲ್ಲ. 12 years I accepted Christ, took baptism. 12 ವಯಸ್ಸಿಗೆ ನಾನು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿ ನಾನು 15 I preached my first message. 15 ವಯಸ್ಸಿಗೆ ನಾನು ಮೊದಲನೇ ಪ್ರಸಂಗ ಮಾಡಿದೆ. Now 48 years I am serving Jesus. ಈಗ ನಾನು 48 ವರ್ಷ ಯೇಸು ಸ್ವಾಮಿಯ ಸೇವೆ ಮಾಡುತ್ತಾ I ಇದ್ದೇನೆ. never wasted even 1 year of my life. ನನ್ನ ಜೀವಿತದಲ್ಲಿ 1 ವರ್ಷ ಸಹ ನಾನು ವ್ಯರ್ಥಪಡಿಸಲಿಲ್ಲ. Don't delay your time. ನಿಮ್ಮ ಸಮಯವನ್ನು ನೀವು ತಡವಾಗಿ ವಿಳಂಬಿಸಬೇಡ್ರಿ. Life will go like this, ನೋಡ್ರಿ, ಜೀವನ ಹಂಗೆ ಹೊಟ್ಟೋಗುತ್ತೆ. but you have to do for God. ಆದ್ರೆ ದೇವರಿಗೆ ನೀವು ಏನನ್ನಾದ್ರೂ ಮಾಡಬೇಕು. You must do for God. ದೇವರಿಗೋಸ್ಕರ ಮಾಡಬೇಕು.